ಕೌಟುಂಬಿಕ ಕಲಹಕ್ಕೆ ತನ್ನ ಪತ್ನಿಯನ್ನೇ ಪತಿಯೊಬ್ಬ ಕೊಲೆಗೈದಿದ್ದಾನೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಮುರಾರಿ ನಗರದಲ್ಲಿ ನಡೆದಂತಹ ಘಟನೆ ಇದು. ಕೌಟುಂಬಿಕ ಕಲಹಕ್ಕೆ ತನ್ನ ಪತ್ನಿಯನ್ನೇ ಪತಿರಾಯ ಕೊಲೆಗೈದಿದ್ದಾನೆ. ಗಂಗಾವತಿಯ ಮುರಾರಿ ನಗರದಲ್ಲಿ ನಡೆದಂತಹ ಘಟನೆ. ಪತ್ನಿ ಲಕ್ಷ್ಮಿ ಮೇಲೆ ಅನುಮಾನ ಪಡ್ತಾ ಇದ್ದ ಪತಿ ಭೀಮೇಶ್ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ಲಕ್ಷ್ಮಿ 35 ವರ್ಷ ವಯಸ್ಸು. ಲಕ್ಷ್ಮಿಯನ್ನ ಕೊಲೆಗೈದು ಪಾಪಿ ಪತಿ ಭೀಮೇಶ್ ಪರಾರಿಯಾಗಿದ್ದಾನೆ. ಹೀಗಾಗಿ ಲಕ್ಷ್ಮಿ ಕುಟುಂಬಸ್ಥರು ಆತನನ್ನ ಸುಮ್ಮನೆ ಬಿಡಬೇಡಿ ಅಂತ ಕಣ್ಣೀರು ಹಾಕಿದ್ದಾರೆ. ಪೊಲೀಸರ ಕಾಲಿಗೆ ಬಿದ್ದು ಕುಟುಂಬಸ್ಥರು ಗೋಳಾಡಿದ್ದಾರೆ. ಸ್ಥಳಕ್ಕೆ ಗಂಗಾವತಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಇನ್ನು ಘಟನೆ ಬಗ್ಗೆ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇಲ್ಲಿಗೆ ಕರ್ಕೊಂಬಂದ ಸಾಯ್ತಾಳ ಮಗಳ ಅಂತ ಇಲ್ಲಿಗೆ ಕರ್ಕೊಂಬಂದು 2-3 ವರ್ಷ ಆಯ್ತು ಕೇಸ್ ಮಾಡಿ ಕರ್ಕೊಂಬಂದಿರ ಅವನ್ನ ಕರ್ಕೊಂಬಂದಿಲ್ಲ. ಮತ್ತೆ ಕರ್ಕೊಂಡ್ರಿ ಮತ್ತೆ ಊರ್ಲ ಹಾಕಿ ಹೋದನ್ರಿ. ಮತ್ತೆ ಕೇಸ್ ಮಾಡಿದ್ರಿ ಬೇಡ ಕರ್ಕೊಳ್ಳೋದು ಬೇಡಮ್ಮ ನಿನ್ನ ಜನ್ಮ ತಗೋಣಕ್ ಬಂದಾನ ಅಂದೆ ನಾನು. ಕರ್ಕಬೇಡ ಆಡ್ದ ಅಂದೆ ನಾನು. ನನ್ನ ಗಂಡನ ಸೇರವಳ ಅಂತ ಕರ್ಕೊಂಡ್ರಿ. ಇದು 3ನೇ ಸಲ ಮಗಳ ಜನ್ಮ ತಗೊಂಡು ಇನ್ನು ಇದಕ್ಕೆ ಸ್ಥಳಕ್ಕೆ ಗಂಗಾವತಿ ಪೊಲೀಸರು ಆಗಮಿಸಿ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಣೆ ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆ ಪರಾರಿಯಾಗಿರುವಂತಹ ಭೀಮೇಶ್ನನ್ನ ಇದೀಗ ಹೆಡೆಮುರಿ ಕಟ್ಟೋದಕ್ಕೂ ಕೂಡ ಪೊಲೀಸರು ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಹತ್ಯೆ ಮಾಡಿದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಭೀಮೇಶ್ನನ್ನ ಹುಡುಕಾಡೋದಕ್ಕೆ ಅಂತ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ಆತನ ಕುಟುಂಬಸ್ಥರು, ಲಕ್ಷ್ಮಿಯ ಕುಟುಂಬಸ್ಥರು ಭೀಮೇಶ್ನನ್ನ ಸುಮ್ಮನೆ ಬಿಡಬೇಡಿ, ಆದಷ್ಟು ಬೇಗ ಆತನನ್ನ ಅರೆಸ್ಟ್ ಮಾಡಿ ಅಂತ ಕಣ್ಣೀರಿಟ್ಟಿದ್ದಾರೆ. ಹುಡುಗಂದ್ರಿ ಇರು ಪಾಪ್ರಿ ಅದು ಇರು ಪಾಪ್ರ ಅಟ್ಟಿ ಇರು ಪಾಪ್ರ ಚಿನ್ನೂರು ತಾಕ್ರಿ ಗಂಡ್ಲವನು ಈಕೆ ನಮ್ಮವ್ವರಿ ಈಗೀಗ ಮಕ್ಕಳಾಗಿಲ್ರಿ. ಅವನ್ನ ಕರ್ಕೊಂಬಂದು ದತ್ತಕ್ಕೆ ಮಾಡ್ಕೊಂಡಾಡ್ರಿ. ಸಾಕು ಮಗನ ಮಾಡ್ಕೊಂಡಾಡ್ರಿ. ಏನು ತಂಗಿ ಮಗನ ಸಾಕು ಮಗನ ಮಾಡ್ಕೊಂಡು ಲಗ್ನ ಮುಹೂರ್ತ ಮಾಡ್ಯಾಳ್ರಿ. ಈ ಅಮ್ಮನ ಮಕ್ಕಳು ಹುಡುಗ ಕೊಟ್ಟಿರಿ. ಅವಳು ಮುಂಚಾಕ ತಂಗಿತಿ ಕೇಳಕ್ಕೆ ಬಂದಿದ್ದಿಲ್ರಿ. ಅವಳು ಕೊಟ್ಟಿದ್ದಿಲ್ಲ ನಾವು ಹೆಣ್ಣು. ನಾವು 5 ಹೆಣ್ಣು ಅದೇ ಅಂದ್ರೂ ನನ್ನ ಗಂಡ ಕೊಟ್ಟಿಲ್ರಿ. ನಿನಗೆ ಕೊಡಗಲೋಗೆ ಒಳವ ನಿನಗೆ ಹೆಣ್ಣು ಕೊಡಗಲೋಗೋ ಯಾವ ಮಕ್ಕಳಕ್ಕಂತ ಬಂದು ನೀನು ಹೆಣ್ಣು ಕೇಳಕ್ಕಂದ. ಇವತ್ತು ನಾವು ನೋಡಿಲ್ರಿ ಎಲ್ಲ